ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಕ್ಲಾಕ್ಸಲ್ಲಿ ನಾವು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಏರಿಯಾಗೆ ಬಂದಿದ್ದೀವಿ. ವಿಲ್ಸನ್ ಗಾರ್ಡನ್ಲಿ ಬೆಳಗಿಂದ ಸಂಜೆ ತನಕ ಏನೇನು ತಿನ್ಬೋದು ಅಂತ ಒಂದು 4 ರಿಂದ 5 ಜಾಗನ ಹ್ಯಾಂಡ್ ಪಿಕ್ ಮಾಡಿದ್ವಿ. ಯಾವ್ಯಾವ ಜಾಗನ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಶುರು ಹಚ್ಕೊಳ್ಳೋಣ. ಇವತ್ತಿನ ಫಸ್ಟ್ ಪಿಕ್ ಸ್ಟಾಪ್ ಆಗಿ ಹೆಚ್ ಸಿದ್ದಯ್ಯ ರೋಡ್ 11 ಕ್ರಾಸ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಐಕಾನಿಕ್ ಇಟ್ರಿಗೆ ಬಂದಿದ್ದೀವಿ. ಈ ಜಾಗ ನೋಡ್ರೆ ಕಳೆದ 54 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಸಿಗುವಂತ ದಕ್ಷಿಣ ಶೈಲಿಯ ತಿಂಡಿ ತಿನಿಸುಗಳಂತೂ ಸಿಕ್ಕಾಪಟ್ಟೆ ಫೇಮಸ್. ನಾವಿವತ್ತು ಯಾವ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಹೋಟೆಲ್ ಜನತಾ ಕಳೆದ 54 ವರ್ಷಗಳಿಂದ ವಿಲ್ಸನ್ ಗಾರ್ಡನ್ ಅಲ್ಲಿ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಈ ಹೋಟೆಲ್ ಅಂತೂ ಬೆಂಗಳೂರಿಗೆನೆ ಒಂದು ಐಕಾನಿಕ್ ಸ್ಪಾಟ್. ಸಿಂಪಲ್ ದರ್ಶಿನಿ ಸ್ಟೈಲ್ ಆಂಬಿಯನ್ಸ್ ಜೊತೆಗೆ ಲಿಮಿಟೆಡ್ ಮೆನು ಇದ್ರೂ ಜನಕ್ಕೆ ಚೆನ್ನಾಗಿರುವಂತಹ ಫುಡ್ ನ ಕನ್ಸಿಸ್ಟೆಂಟ್ ಆಗಿ ಕೊಟ್ಟು ಜನರ ಮಧ್ಯೆ ಒಂದು ಒಳ್ಳೆ ಹೆಸರನ್ನ ಮಾಡಿ ಇವತ್ತಿಗೂ ಇಲ್ಲಿನ ಫುಡ್ ನ ಸವಿಯಕ್ಕೆ ಜನ ಹುಡುಕೊಂಡು ಬರ್ತಾರೆ. ಒಂದು ಪ್ಲೇಟ್ ಇಡ್ಲಿ ವಡೆ ಸಾಂಬಾರ್ ಡಿಪ್ಪು ಹಾಗೂ ಒಂದು ಕಾಫಿ. ಸೊ ಒಂದು ಪ್ಲೇಟ್ ಇಡ್ಲಿ ಸಾಂಬಾರ್ ಮತ್ತೆ ವಡೆ, ಅದ್ರ ಜೊತೆಗೆ ಒಂದು ಕಾಫಿ ಎಲ್ಲ ಸೇರಿ 85 ರುಪೀಸ್ ಆಗಿದೆ. ಬನ್ನಿ ಟ್ರೈ ಮಾಡೋಣ. ಪ್ರತಿದಿನ ಬೆಳಗ್ಗೆ 6:30 ಶುರು ಮಾಡಿದ್ರೆ ರಾತ್ರಿ 8 ಗಂಟೆ ತನಕ ಇಲ್ಲಿ ಹಲವಾರು ರೀತಿಯಾದ ತಿಂಡಿ ತಿನಿಸುಗಳು ಹಾಗೂ ಮಧ್ಯಾಹ್ನ ಹೊತ್ತಲ್ಲಿ ಲಂಚ್ ಕೂಡ ಸಿಗುತ್ತೆ. ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿ 30 ವರ್ಷಗಳಿಂದ ಕಾಫಿ ಮಾಸ್ಟರ್ ಆಗಿ ವರ್ಕ್ ಮಾಡ್ತಿರೋರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಹೆಸರು ರಾಜು ಅಂತ. ನಾವು ಇಲ್ಲಿ 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಹಳೆ ಹೋಟ್ಲು ಆಯಿತು, 54 ವರ್ಷ ಆಯಿತು ಈ ಹೋಟ್ಲು ಓಪನ್ ಆಗಿ. ಇಲ್ಲಿ ದೋಸೆ, ಕಾಫಿ, ರೈಸ್ ಬಾತಲ್ಲಿ ತುಂಬ ಚೆನ್ನಾಗುತ್ತೆ. ವಡೆ, ಇಡ್ಲಿ ವಡೆ, ಪೂರಿ. ಟೈಮಿಂಗ್ಸ್ ಬೆಳಗ್ಗೆ 6ರಿಂದ ನೈಟ್ 8 ಗಂಟೆ. ಈ ಜಾಗ ಸೆಲ್ಫ್ ಸರ್ವಿಸ್ QSR ಟೈಪ್ ಮಾಡಿದ್ರು ನಿಂತ್ಕೊಂಡು ತಿನ್ನೋದು ಮಾತ್ರ ಅಲ್ಲದೆ ಕೂತ್ಕೊಂಡು ತಿನ್ನಕ್ಕೆ ಒಂದು 30 ರಿಂದ 35 ಜನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ರೀತಿಯಾದ ತಿಂಡಿ ತಿನಿಸುಗಳನ್ನ ಅದ್ದೂರಿ ಪ್ರೈಸಿಂಗ್ ಇಲ್ಲದೆ ಒಂದು ನಾರ್ಮಲ್ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲೇ ಮಾರ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಇಲ್ಲಿನ ಬೆಸ್ಟ್ ಸೆಲ್ಲರ್ಸ್ ಅಂತ ಕೇಳಿದ್ರೆ ಇವರ ಸ್ಪೆಷಲ್ ಮಸಾಲೆ ದೋಸೆ ಹಾಗೂ ಅದ್ರ ಜೊತೆಗೆ ಇಡ್ಲಿ ವಡೆ ಸಾಂಬಾರ್ ಅಂತಾನೆ ಹೇಳ್ತೀನಿ. ಇಡ್ಲಿ ಎಲ್ಲಾ ಕಡೆ ಅಲ್ದೇನೆ ಇಲ್ಲಿ ಸ್ಪೆಷಲ್ ಆಗಿ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಫ್ಲಫಿ ಆಗಿ ಮಾಡಿರ್ತಾರೆ. ನೋಡೋದಿಕ್ಕೇನೆ ಬಹಳನೇ ಅದ್ಭುತವಾಗಿರುತ್ತೆ. ಆಕ್ಚುಲಿ ವಿಲ್ಸನ್ ಗಾರ್ಡನ್ಗೆ ನಾನು ಸುಮಾರು ಸತಿ ಓಡಾಡಿದ್ದೀನಿ, ಸುಮಾರು ಈಟರೀಸ್ ನ ವಿಸಿಟ್ ಮಾಡಿದ್ದೀನಿ. ಬಟ್ ಈ ಜನತಾ ಹೋಟೆಲ್ ಏನಕ್ಕೋ ಗೊತ್ತಿಲ್ಲ ಮಿಸ್ ಮಾಡಿದ್ದೆ. ಇಷ್ಟ ದಿನ ಅಂತೂ ವಿಸಿಟ್ ಮಾಡೇ ಇರಲಿಲ್ಲ. ಇಲ್ಲಿನ ಇಡ್ಲಿ ಸಾಂಬಾರ್ ಡಿಪ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೆ ದೋಸೆ ಇಷ್ಟ ಚೆನ್ನಾಗಿ ಕಾಣಿಸಿದ್ರು ನಾವು ಚೂಸ್ ಮಾಡಿದ್ದು ಇಲ್ಲಿನ ಇಡ್ಲಿ ವಡೆ ಸಾಂಬಾರು. 1 ಪ್ಲೇಟ್ ಇಡ್ಲಿ ಹಾಗೂ ಅದ್ರ ಜೊತೆಗೆ ಒಂದು ಉದ್ದಿನ ವಡೆ ಎಲ್ಲ ಸೇರಿ 70 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಚಟ್ನಿ ಡಿಪ್ ಹಾಗೂ ಸಾಂಬಾರ್ ಡಿಪ್ ಅಂತ 2 ಇರುತ್ತೆ. ಬಟ್ ಸಾಂಬಾರ್ ಡಿಪ್ ನೇ ನಾವು ಪ್ರಿಫರ್ ಮಾಡಿದ್ದು. ಇಡ್ಲಿ ವಡೆ ಸಾಂಬಾರ್ ಡಿಪ್ ಗಂತೂ ಟೈಮಿಂಗ್ಸ್ ಇಲ್ಲ, ಬೆಳಗಿಂದ ರಾತ್ರಿ ತನಕ ಯಾವಾಗ ಬೇಕಾದ್ರೂ ಸಿಗುತ್ತೆ. ಸೊ ಬಿಸಿ ಬಿಸಿಯಾಗಿರೋ ಡಬಲ್ ಇಡ್ಲಿ ಹಾಗೂ ಒಂದು ಉದ್ದಿನ ವಡೆ ಸಾಂಬಾರ್ ಡಿಪ್ ಮಾಡ್ಸ್ಕೊಂಡು ತೊಗೊಂಡಿದ್ವಿ. ನೋಡಕ್ಕೆ ಸೂಪರ್ ಆಗಿದೆ, ಬನ್ನಿ ಟ್ರೈ ಮಾಡೋಣ. ಇಡ್ಲಿ ಟೆಕ್ಸ್ಚರ್ ನೋಡಿದ್ರೆ ಹೂ ತರ ಬಹಳನೇ ಮೃದುವಾಗಿತ್ತು ಹಾಗೂ ಫ್ಲಫಿ ಆಗಿ ದೊಡ್ಡ ಸೈಜ್ ಅಲ್ಲೇ ಮಾಡಿದ್ರು. ಇನ್ನ ಸಾಂಬಾರ್ ಜೊತೆಗೆ ಸೋಕ್ ಆಗಿರೋದ್ರಿಂದ ತಿಂತ ಬಾಯಲ್ಲಿ ಕರ್ಗೆ ಹೋಗ್ಬಿಡುತ್ತೆ. ನಂತರ ಸಾಂಬಾರ್ನ ಘಮ ಹಾಗೂ ಫ್ಲೇವರು ಬಾಯಿ ತುಂಬಾ ಹರಡತ್ತೆ. ಸಕ್ಕದಾಗಿತ್ತು ತಿನ್ನೋದಿಕ್ಕೆ. ಸೊ ಇಡ್ಲಿ ಅಂತೂ ಬಹಳನೇ ಮೃದುವಾಗಿದೆ, ಸಾಂಬಾರ್ ಜೊತೆ ಸೂಪರ್ ಆಗಿದೆ. ಚಟ್ನಿ ಜೊತೆ ಹೇಗಿದೆ ನೋಡೋಣ. ತೀರಾ ನೀರ್ಕಾಯಿ ಚಟ್ನಿ ಅಲ್ಲ, ಮೀಡಿಯಂ ಒಂಥರ ಸ್ವಲ್ಪ ಗಟ್ಟಿ ಸ್ವಲ್ಪ ನೀರಾಗಿದೆ. ನನ್ನ ಕೇಳೋದಾದರೆ ಸಾಂಬಾರ್ ಡಿಪ್ಪು ಸೂಪರ್ ಆಗಿದೆ. ಚಟ್ನಿ ಇಸ್ ಫೈನ್, ಬಟ್ ಸಾಂಬಾರ್ ದಿ ಬೆಸ್ಟ್. ಬನ್ನಿ ಈಗ ವಡೆ ಟ್ರೈ ಮಾಡೋಣ. ಸಾಂಬಾರು ಕಮ್ಮಿಯಾಗಿ ಹೋಗಿತ್ತು ಅಂತ ಮತ್ತೆ ರೀಫಿಲ್ ಮಾಡಿಸ್ಕೊಂಡ್ಬಂದು ಉದ್ದಿನ ವಡೆನ ಟ್ರೈ ಮಾಡಿದ್ವಿ. ಮೇಲ್ಗಡೆ ಟೆಕ್ಸ್ಚರ್ ಎಲ್ಲ ಗರಿಗರಿಯಾಗಿ ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಬೆಂದಿತ್ತು. ಸಾಂಬಾರ್ ಜೊತೆಗೆ ಚೆನ್ನಾಗಿತ್ತು. ಬಟ್ ಇಲ್ಲಿನ ಇಡ್ಲಿ ವಡೆ ಕಾಂಬಿನೇಷನ್ ಅಂತೂ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ನಂತರ 15 ರೂಪಾಯಿ ಕೊಟ್ಟು ಒಂದು ಮಿನಿ ಕಾಫಿನ ತಗೊಂಡ್ವಿ. ಒಂದು ಫುಲ್ ಗ್ಲಾಸ್ ಮಾಡಿ ಕೊಡ್ತಾರೆ. ಟೇಸ್ಟ್ ವೈಸ್ ಅಂತೂ ಸ್ಯಾಟಿಸ್ಫೈಯಿಂಗ್ ಆಗಿ ತುಂಬಾನೇ ಚೆನ್ನಾಗಿತ್ತು. ನೋಡಿದ್ರಲ್ಲ, ಹೋಟೆಲ್ ಜನತಾಲಿ ಒಂದು ಸೂಪರ್ ಆಗಿರತಕ್ಕಂಥ ಇಡ್ಲಿ ವಡೆ ಸಾಂಬಾರ್ ಡಿಪ್ಪು ಹಾಗೂ ಅದ್ರ ಜೊತೆಗೆ ಒಂದು ಒಳ್ಳೆ ಕಾಫಿ ಕೂಡ ಕೊಡಿದ್ವಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಸ್ಪಾಟ್ ಅಲ್ಲಿ ಹೋಗಿ ಏನ್ ತಿಂತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಸೆಕೆಂಡ್ ಪಿಕ್ ಸ್ಟಾಪ್ ಆಗಿ ಒಂದೊಳ್ಳೆ ಲಂಚ್ ಮಾಡೋಣ ಅಂತ ಅದೇ ಹೆಚ್ ಸಿದ್ದಯ್ಯ ರೋಡಲ್ಲಿ ಇರ್ತಕ್ಕಂಥ ಒಂದು ಈಟರಿಗೆ ಬಂದಿದ್ದೀವಿ. ಇವ್ರು ನೋಡ್ರೆ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ತಮಿಳುನಾಡು ಶೈಲಿಯ ತಿಂಡಿ ತಿನಿಸುಗಳು ಸಿಗುತ್ತೆ. ನಾವು ಇವತ್ತು ಯಾವ ಸವಿ ತಿಂದು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಭಾರತಿ ರಿಫ್ರೆಶ್ಮೆಂಟ್ಸ್ ವಿಲ್ಸನ್ ಗಾರ್ಡನ್ ಅಲ್ಲಿ ಕಳೆದ 13 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಈ ಜಾಗದಲ್ಲಿ ತಮಿಳುನಾಡು ಶೈಲಿಯ ತಿಂಡಿ ತಿನಿಸುಗಳು ಹಾಗೂ ಊಟ ಸಿಗುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಸೆಲ್ಫ್ ಸರ್ವಿಸ್ ಹಾಗೂ ಫಸ್ಟ್ ಫ್ಲೋರ್ ಅಲ್ಲಿ ಸರ್ವಿಸ್ ಇರುವಂತ ಈ ಜಾಗದಲ್ಲಿ ನಾವು ಹೋಗಿದ್ದು ಮಧ್ಯಾಹ್ನ ಹೊತ್ತು ಲಂಚ್ ಮಾಡೋಣ ಅಂತ. ಸರ್ ಒಂದು ಅನ್ನ ಸಾಂಬಾರ್ ಕೊಡಿ. ಸೊ ಒಂದು ಅನ್ನ ಸಾಂಬಾರು 50 ರುಪೀಸ್. ಬನ್ನಿ ಟ್ರೈ ಮಾಡಿ. ನಾವ್ ಆಕ್ಚುಲಿ ಸೆಲ್ಫ್ ಸರ್ವಿಸ್ ಅಲ್ಲೇ ಅನ್ನ ಸಾಂಬಾರ್ ಟ್ರೈ ಮಾಡೋಣ ಅಂತ 50 ರೂಪಾಯಿ ಕೊಟ್ಟು ತಗೊಂಡ್ವಿ. ಬಟ್ ಸಿಕ್ಕಾಪಟ್ಟೆ ಜನ ಇದ್ರು ಅಂತ 60 ರೂಪಾಯಿ ಅಂದ್ರೆ 10 ರೂಪಾಯಿ ಜಾಸ್ತಿ ಕೊಟ್ಟು ಮೇಲ್ಗಡೆ ಸರ್ವಿಸ್ ಹಾಲ್ಗೆ ಹೊರಟೋದ್ವಿ. ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ಹಾಗೂ ಸಂಜೆ 7 ಗಂಟೆಯಿಂದ 10 ಗಂಟೆ ತನಕ ಈ ಅನ್ನ ಸಾಂಬಾರ್ ಸಿಗುತ್ತೆ. ಸೊ 1 ಪ್ಲೇಟ್ ಅನ್ನ ಸಾಂಬಾರ್ ತೊಗೊಂಡಿದ್ವಿ. ಒಂದು ಫುಲ್ ಬೌಲ್ ರೈಸ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಪಲ್ಯ, ಉಪ್ಪಿನಕಾಯಿ ಹಾಗೂ ಹಪ್ಪಳ ಕೊಟ್ಟಿದ್ದಾರೆ.
ಇನ್ನು ಇಲ್ಲಿ ಸಾಂಬಾರು ಹಾಗೂ ರಸಂನ ಅಂದರೆ ಸಾರ್ನ ಎರಡೂ ಇಲ್ಲೇ ಬಕೆಟಲ್ಲಿ ಇಟ್ಬಿಟ್ಟಿದ್ದಾರೆ. ಒಂದಾದ್ಮೇಲೆ ಒಂದು ಟ್ರೈ ಮಾಡೋಣ ಬನ್ನಿ. ಬಿಸಿ ಬಿಸಿಯಾಗಿರ್ತಕ್ಕಂಥ ಅನ್ನನ ಒಂದು ಫುಲ್ ಬೌಲ್ ಕೊಡ್ತಾರೆ. ಕ್ವಾಂಟಿಟಿ ಅಂತೂ ಮಾತಾಡಂಗಿಲ್ಲ, ಹೊಟ್ಟೆ ತುಂಬಾ ತಿನ್ನಷ್ಟು ಕ್ವಾಂಟಿಟಿ ಇರುತ್ತೆ. ಅದಕ್ಕೆ ಮೊದಲಿಗೆ ಹುಳಿನ ಬಡಿಸ್ಕೊಂಡ್ವಿ. ನಾವು ಹೋಗಿದ್ದಿನ ಮುಲ್ಲಂಗಿ ಹುಳಿ ಮಾಡಿದ್ರು. ಇನ್ನು ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾ ಇದ್ರಂತೂ ಫ್ಲೇವರ್ಫುಲ್ ಆಗಿ ಚೆನ್ನಾಗಿತ್ತು. ಜಾಸ್ತಿ ಖಾರ ಎಲ್ಲ ಇರಲಿಲ್ಲ, ಮೈಲ್ಡ್ ಆಗಿ ಚೆನ್ನಾಗಿತ್ತು ತಿನ್ನೋದಕ್ಕೆ. ನಮ್ಮ ಟೇಬಲ್ ಅಲ್ಲೇ ಬಕೆಟ್ ಇಟ್ಟಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಬಡ್ಸ್ಕೊಂಡು ತಿನ್ಬೋದು. ಇನ್ನು ಸಾರನ ಅಂತೂ ಇಲ್ಲಿನ ಶೋ ಸ್ಟೀಲರ್ ಅಂತಾನೆ ಹೇಳ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರುತ್ತೆ. ಬೆಳ್ಳುಳ್ಳಿ ಇಷ್ಟಪಟ್ಟು ತಿನ್ನೋರ್ಗಂತೂ ಇದು ಬಹಳನೇ ಇಷ್ಟ ಆಗುತ್ತೆ. ಓವರ್ ಆಲ್ 50 ರೂಪಾಯಿ ಅಥವಾ 60 ರೂಪಾಯಿ ಇದಕ್ಕೆ ಖಂಡಿತವಾಗ್ಲೂ ವರ್ತು. ಒಮ್ಮೆ ಟ್ರೈ ಮಾಡಬಹುದು. ನೋಡಿದ್ರಲ್ಲ, ಭಾರತೀಯ ರಿಫ್ರೆಶ್ಮೆಂಟ್ ಅಲ್ಲಿ ಒಂದು ಚೆನ್ನಾಗಿರೋ ಅನ್ನ ಸಾಂಬಾರ್ ತೋರಿಸ್ಕೊಟ್ಟೆ. 60 ರೂಪಾಯಿಗೆ ಖಂಡಿತವಾಗ್ಲೂ ವರ್ತ್ ಅಂತಾನೆ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಒಂದು ಡೆಸರ್ಟ್ ಸ್ಪಾಟ್ಗೆ ಹೋಗ್ತಾ ಇದೀವಿ. ಯಾವ್ದೊಂದು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೂರನೇ ಪಿಟ್ ಸ್ಟಾಪ್ ಆಗಿ ವಿಲ್ಸನ್ ಗಾರ್ಡನ್ ಅಲ್ಲಿ ಸಿಗುವಂತ ಒಂದು ಓಜಿ ಡೆಸರ್ಟ್ ನ ಸವಿಯೋಣ ಅಂತ ನಾವು ಬಂದಿದೀವಿ. ಎಲ್ಲಿ ನೋಡ್ರೆ ಜನತಾ ಹೋಟೆಲ್ ಪಕ್ಕದಲ್ಲೇ ಲೊಕೇಟ್ ಆಗಿದೆ. ಒಂದು ಸ್ಟೋರ್ ಅಲ್ಲಿ ಹಲವಾರು ರೀತಿಯಾದ ಡೆಸರ್ಟ್ ವೆರೈಟೀಸ್ ನ ಸರ್ವ್ ಮಾಡ್ಕೊಂಡ್ ಬರ್ತಾರೆ. ನಾವು ಯಾವ ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ವಿಜಯಲಕ್ಷ್ಮಿ ಸ್ಟೋರ್ಸ್ 1972ರಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ತರ ಶುರುವಾಗಿರ್ತಕ್ಕಂಥ ಈ ಜಾಗದಲ್ಲಿ ಇವತ್ತಿಗೂ ಒನ್ ಆಫ್ ದ ಬೆಸ್ಟ್ ಡೆಸರ್ಟ್ ಸಿಗುತ್ತೆ. ಮಿಸ್ಟರ್ ಸೋಮಶೇಖರ್ ಗುಪ್ತಾ ಅವರು ಈ ಜಾಗನ ಕಳೆದ 54 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಸಿಗುವಂತ ತ್ರಿವೇಣಿನ ಸವಿಯಕ್ಕೆ ಬರೀ ವಿಲ್ಸನ್ ಗಾರ್ಡನ್ ಲೋಕಲೈಟ್ಸ್ ಮಾತ್ರ ಅಲ್ಲ, ಬೆಂಗಳೂರಿನ ಮೂಲೆ ಮೂಲೆಗಳಿಂದನೂ ಹುಡ್ಕೊಂಡು ಬರ್ತಾರೆ. ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿ ಮಾಲೀಕರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ, ನಾನು ಸೋಮಶೇಖರ್ ಗುಪ್ತಾ ಅಂತ, ವಿಜಯಲಕ್ಷ್ಮಿ ಸ್ಟೋರ್ಸ್ ಸರ್ ನಮ್ಮದು. ನಮ್ಮ ಹತ್ರ ಬೆಣ್ಣೆ, ಗುಲ್ಕಂದ್, ಬಾಳೆಹಣ್ಣು ಸಿಗುತ್ತೆ. ನಮ್ಮದು ಬಂದು 1972ನಲ್ಲಿ ಸ್ಟಾರ್ಟ್ ಆಗಿದ್ದು. ನಮ್ಮ ಅಂಗಡಿ ಅಡ್ರೆಸ್ ಇರೋದು ಕರ್ನಾಟಕ ಬ್ಯಾಂಕ್ ಬಿಲ್ಡಿಂಗು, ವಿಲ್ಸನ್ ಗಾರ್ಡನ್, 10th ಕ್ರಾಸ್. ಬೆಳಗ್ಗೆ ಹೊತ್ತು ಜಾಮೂನ್ ಮಾಡ್ತೀವಿ. ವಿತ್ ಜಾಮೂನು ಬೆಳಗ್ಗೆ 11:30ಯಿಂದ ಒಂದು 3 ಗಂಟೆವರೆಗೂ ಇರುತ್ತೆ ಸರ್. ಆಮೇಲೆ ಆದರೆ ಬೆಣ್ಣೆ, ಗುಲ್ಕಂದ್, ಬಾಳೆಹಣ್ಣು ಇರುತ್ತೆ. ಐಸ್ ಕ್ರೀಮ್ ಆಪ್ಷನ್. ನಾವಿಲ್ಲಿ ಮಧ್ಯಾಹ್ನ ಒಂದು 2-2:30 ಹೋಗಿರೋದ್ರಿಂದ ಬಿಸಿ ಬಿಸಿಯಾಗಿರ್ತಕ್ಕಂಥ ಜಾಮೂನ್ ಕೂಡ ಅವೈಲೇಬಲ್ ಇತ್ತು. ತ್ರಿವೇಣಿ ವಿತ್ ಐಸ್ ಕ್ರೀಮ್ ಜೊತೆಗೆ ಜಾಮೂನ್ ಕೂಡ ಸೇರಿ ಆರ್ಡರ್ ಮಾಡಿದ್ವಿ. ಇದರ ಬೆಲೆ ನೋಡಿದ್ರೆ 105 ರೂಪಾಯಿ ಚಾರ್ಜ್ ಮಾಡ್ತಾರೆ. ತ್ರಿವೇಣಿ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಬಟ್ ಸ್ಟಿಲ್ ಗೊತ್ತಿಲ್ಲದವರಿಗೆ ಒಂದು ಸ್ಮಾಲ್ ಇಂಟ್ರೋ ಕೊಟ್ಬಿಡ್ತೀನಿ. ಚುಕ್ಕೆ ಬಾಳೆನ ತಗೊಂಡು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಅದ್ರ ಮೇಲ್ಗಡೆ ನೋಡಿದ್ರೆ ಒಂದು ಫುಲ್ ಸ್ಪೂನು ಗುಲ್ಕನ್ನು ಹಾಗೂ ಒಂದು ಫುಲ್ ಸ್ಪೂನು ನಾಟಿ ಬೆಣ್ಣೆನ ಹಾಕ್ತಾರೆ. ಇದನ್ನೇ ತ್ರಿವೇಣಿ ಅಂತ ಕರೆಯೋದು. ಸೊ ಇದು ಬೇಸಿಕ್ ತ್ರಿವೇಣಿ. ಇದ್ರ ಮೇಲ್ಗಡೆ ಜನ ಏನ್ ಬೇಕೋ ಅದನ್ನ ಹಾಕ್ಸ್ಕೊಂಡು ತಿಂತಾರೆ. ಒಬ್ಬೊಬ್ಬರು ನೋಡ್ರೆ ಒಂದೊಂದು ಫ್ಲೇವರ್ಡ್ ಐಸ್ ಕ್ರೀಮ್ ನ ಚೂಸ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಟಾಪ್ ಅಪ್ ಮಾಡ್ಕೊಳ್ತಾರೆ. ಇನ್ನೊಂದಷ್ಟು ಜನ ನೋಡಿದ್ರೆ ಜಾಮೂನ್ ಕೂಡ ಚೂಸ್ ಮಾಡಿ ಅದ್ರ ಮೇಲ್ಗಡೆ ಮತ್ತೆ ಐಸ್ ಕ್ರೀಮ್ ಹಾಕ್ಸ್ಕೊಳ್ತಾರೆ. ಇನ್ನ ಟೈಮಿಂಗ್ಸ್ ವಿಚಾರಕ್ಕೆ ಬಂದ್ರೆ ಅಂತೂ ಬೆಳಗ್ಗೆ 11:30ರಿಂದ ರಾತ್ರಿ 11 ಗಂಟೆ ತನಕ ಓಪನ್ ಇರುತ್ತೆ ಹಾಗೂ ಟ್ಯೂಸ್ಡೇಸ್ ರಜೆ ಇರುತ್ತೆ. ಸೊ ಒಂದು ತ್ರಿವೇಣಿ ಜಾಮೂನ್ ತಗೊಂಡಿದ್ವಿ. ನೋಡಕ್ಕಂತೂ ಸೂಪರ್ ಆಗಿ ಕಾಣಿಸ್ತಿದೆ, ಹೋಲ್ಸಮ್ ಆಗಿದೆ. ಬನ್ನಿ ಟ್ರೈ ಮಾಡೋಣ. ಆಕ್ಚುಲಿ ಗುಲ್ಕನ್ನು, ಬನಾನಾ, ಐಸ್ ಕ್ರೀಮು, ಜಾಮೂನು, ಬೆಣ್ಣೆ ಈ 5ನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡು ತಿಂತಾ ಇದ್ರೆ ಸ್ವರ್ಗ. ನಾನು ಇದಕ್ಕೆ ಮುಂಚೆಲ್ಲ ತಿಂದಿದ್ದಾಗ ತ್ರಿವೇಣಿ ವಿತ್ ಐಸ್ ಕ್ರೀಮ್ ಮಾತ್ರ ತಿಂದಿದ್ದೆ. ಜಾಮೂನು ಇದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಸೂಪರ್ ಆಗಿತ್ತು. ನೋಡಿದ್ರಲ್ಲ, ವಿಜಯಲಕ್ಷ್ಮಿ ಸ್ಟೋರ್ಸ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ತ್ರಿವೇಣಿ ಜಾಮೂನ್ ತೋರಿಸ್ಕೊಟ್ಟೆ. ತುಂಬಾನೇ ಚೆನ್ನಾಗಿತ್ತು, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ನೆಕ್ಸ್ಟ್ ಇದ್ರ ಆಪೋಸಿಟ್ ಅಲ್ಲೇ ಒಂದು ಸ್ನಾಕ್ ಅಂಗಡಿ ಇದೆ. ಏನ್ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ಸ್ನಾಕ್ಸ್ಗೆ ಒಂದು ಒಳ್ಳೆ ಬಜ್ಜಿನ ಸವಿಯೋಣ ಅಂತ ನಾವು ಮೊದಲೇ ಹೇಳಿದಂಗೆ ವಿಜಯಲಕ್ಷ್ಮಿ ಸ್ಟೋರ್ಸ್ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಬಜ್ಜಿ ಅಂಗಡಿಗೆ ಬಂದಿದ್ದೀವಿ. ಇವ್ರು ನೋಡ್ರೆ ಸುಮಾರು 25 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಈ ಅಂಗಡಿಗೆ ಹೆಸರು ಕೂಡ ಇಲ್ಲ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ ತೋರಿಸ್ಕೊಡ್ತೀರಿ, ಬನ್ನಿ ಹೋಗೋಣ. ಕಳೆದ 25 ವರ್ಷಗಳಿಂದ ವಿಲ್ಸನ್ ಗಾರ್ಡನ್ ಅಲ್ಲಿ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಈ ಬಜ್ಜಿ ಅಂಗಡಿಗಂತೂ ಒಂದು ನೇಮ್ ಬೋರ್ಡ್ ಕೂಡ ಇಲ್ಲ, ಬಟ್ ಜನರ ಮಧ್ಯೆ ಅಂತೂ ಸಿಕ್ಕಾಪಟ್ಟೆ ಪಾಪ್ಯುಲರ್. ಪ್ರತಿದಿನ ಸಂಜೆ ಒಂದು 5-5:30 ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಇಲ್ಲಿ ಸಿಗುವಂತ ಹಲವಾರು ರೀತಿಯಾದ ಬಜ್ಜಿ ಬೋಂಡಗಳನ್ನ ಸವಿಯಕ್ಕೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದನೇ ಇಲ್ಲಿ ಬಜ್ಜಿ ಸಿಗತ್ತೆ, ರಾತ್ರಿ 10 ಗಂಟೆ ತನಕ ನಡ್ಸ್ಕೊಂಡು ಹೋಗ್ತಾರೆ. ನಾವಿಲ್ಲಿ ಹೋಗಿ ಆರ್ಡರ್ ಮಾಡಿದ್ದು ಇವರ ಬೆಸ್ಟ್ ಸೆಲ್ಲರ್ಸ್ ಆದಂತ ಒಂದು ಕ್ಯಾಪ್ಸಿಕಮ್ ಬಜ್ಜಿ ಹಾಗೂ ಅದ್ರ ಜೊತೆಗೆ 1 ಪ್ಲೇಟು ಆಲೂಗಡ್ಡೆ ಬೋಂಡ. ಕ್ಯಾಪ್ಸಿಕಮ್ ಬಜ್ಜಿಯ ಬೆಲೆ ನೋಡಿದ್ರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. 4 ಹಾಫ್ ಕಟ್ ಮಾಡಿ ನಿಂಬೆ ಹಣ್ಣು, ಖಾರದ ಪುಡಿ, ಚಟ್ನಿ ಹಾಗೂ ಅದ್ರ ಮೇಲ್ಗಡೆ ತುರಿದಿರ್ತಕ್ಕಂಥ ಕ್ಯಾರೆಟ್, ಈರುಳ್ಳಿನೆಲ್ಲ ಹಾಕೊಡ್ತಾರೆ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಒಳಗಡೆ ಇರ್ತಕ್ಕಂಥ ಕ್ಯಾಪ್ಸಿಕಮ್ ಅಂತೂ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ಬೆಂದಿತ್ತು ಹಾಗೂ ಮೇಲ್ಗಡೆ ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಖಾರದ ಪುಡಿ ಡಾಮಿನೇಷನ್ ಜಾಸ್ತಿ ಇತ್ತು. ಖಾರವಾಗಿ ತಿನ್ನಕ್ಕೆ ಇಷ್ಟಪಡೋರು ಒಳ್ಳೆ ಕಿಕ್ ಕೊಡುತ್ತೆ, ಚೆನ್ನಾಗಿತ್ತು ತಿನ್ನೋದಕ್ಕೆ. ಇನ್ನು ಆಲೂಗಡ್ಡೆ ಬೋಂಡ ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ 3ಕ್ಕೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮೇಲ್ಗಡೆ ಚಟ್ನಿ ಹಾಗೂ ತುರಿದಿರ್ತಕ್ಕಂಥ ಈರುಳ್ಳಿ, ಕ್ಯಾರೆಟ್ ನ ಉದುರಿಸಿ ಕೊಡ್ತಾರೆ. ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಕ್ಯಾಪ್ಸಿಕಮ್ ಬಜ್ಜಿಗಿಂತ ಆಲೂಗಡ್ಡೆ ಬೋಂಡನೇ ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಅಂತೂ ಬೊಂಬಾಟಾಗಿತ್ತು. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ನೋಡಿದ್ರಲ್ಲ, ಬಜ್ಜಿ ಅಂಗಡಿ ಚೆನ್ನಾಗಿರುವಂತ ಆಲೂ ಬೋಂಡ ಹಾಗೂ ಕ್ಯಾಪ್ಸಿಕಮ್ ಬಜ್ಜಿ ತೋರಿಸ್ಕೊಟ್ಟೆ. ಆಲೂ ಬೋಂಡ ಟಾಪ್ ನಾಚ್ ಅಂತ ಹೇಳ್ತೀನಿ, ಮಸ್ಟ್ ಟ್ರೈ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದು ಆನಿಯನ್ ದೋಸೆನ ಸವಿಯೋಣ ಅಂತ ಹೋಗ್ತಿದ್ವಿ. ಆ ಜಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಬನ್ನಿ ತೋರಿಸ್ಕೊಡ್ತೀನಿ. ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಡಿನ್ನರ್ ಮಾಡಕ್ಕೆ ಒಂದು ನನ್ನ ಫೇವರೇಟ್ ಅಂದ್ರೆ ಹಾರ್ಟ್ಗೆ ತುಂಬಾನೇ ಹತ್ರವಾದಂಥ ಜಾಗಕ್ಕೆ ಹೋಗ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ 8 ವರ್ಷದಿಂದ ಈ ಫುಡಿ ಮಾಂಕ್ ಅಂತ ಶುರು ಮಾಡುವಾಗ
ಫಸ್ಟ್ ಪೋಸ್ಟ್ ಅವಾಗ ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಿತ್ತು. ಆ ಫಸ್ಟ್ ಪೋಸ್ಟ್ ಈ ಜಾಗದಿಂದನೇ ಶುರು ಮಾಡಿ ಹಾಕಿರೋದು. ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ವಿಲ್ಸನ್ ಗಾರ್ಡನ್ ಟಿಫನ್ಸ್ ಸಿದ್ದಯ್ಯ ರೋಡ್ ಅಲ್ಲಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಜಾಗದಲ್ಲಿ ಸಿಗುವಂತ ಆನಿಯನ್ ದೋಸೆ ಬರೀ ಲೋಕಲೈಟ್ಸ್ ಮಾತ್ರ ಅಲ್ಲ, ಇಡೀ ಬೆಂಗಳೂರಿಗೆನೆ ಸಿಕ್ಕಾಪಟ್ಟೆ ಫೇಮಸ್. ಇಲ್ಲಿ ಆನಿಯನ್ ದೋಸೆ ಬಿಟ್ರೆ ಒಂದು 4 ರಿಂದ 5 ರೀತಿಯಾದ ತಿಂಡಿ ಪದಾರ್ಥಗಳು ಸಿಗುತ್ತೆ. ನಾವಿಲ್ಲಿ ಹೋಗಿ 55 ರೂಪಾಯಿ ಕೊಟ್ಟು ಒಂದು ಆನಿಯನ್ ದೋಸೆ ವಿತ್ ಬೆಣ್ಣೆನ ಆರ್ಡರ್ ಮಾಡಿದ್ವಿ. ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 11 ಗಂಟೆ ತನಕ ನಡ್ಸ್ಕೊಂಡ್ ಬರೋ ಈ ಜಾಗದಲ್ಲಿ ಆನಿಯನ್ ದೋಸೆನ ಮಧ್ಯಾಹ್ನ ಶುರು ಮಾಡಿದ್ರೆ ರಾತ್ರಿ ತನಕ ಕಂಟಿನ್ಯೂಸ್ ಆಗಿ ದೋಸೆನ ರೆಡಿ ಮಾಡ್ತಾನೆ ಇರ್ತಾರೆ. ಮೊದಲಿಗೆ ತವದಲ್ಲಿ ದೋಸೆನ ಡಬಲ್ ಸೈಡ್ ನೀಟಾಗಿ ರೋಸ್ಟ್ ಮಾಡ್ತಾರೆ. ನಂತರ ಅದ್ರ ಮೇಲ್ಗಡೆ ನಾಟಿ ಬೆಣ್ಣೆನ ಹಾಕಿ ಕೊಡ್ತಾರೆ. ಆಕ್ಚುಲಿ ಬೆಲೆ ನೋಡಿದ್ರೆ ಆನಿಯನ್ ದೋಸೆಗೆ 40 ರೂಪಾಯಿ ಹಾಗೂ ಮೇಲ್ಗಡೆ ಹಾಕುವಂತ ಬೆಣ್ಣೆಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ದೋಸೆನ ಬಾಳೆ ಎಲೆ ಮೇಲೆ ಇಟ್ಟು ಅದ್ರ ಮೇಲ್ಗಡೆ ಗಟ್ಟಿ ಚಟ್ನಿನ ಹಾಕಿ ಕೊಡ್ತಾರೆ. ಒಂದು ಪ್ಲೇಟ್ ಆನಿಯನ್ ದೋಸೆ, ಅದ್ರ ಮೇಲ್ಗಡೆ ಎಕ್ಸ್ಟ್ರಾ ಬೆಣ್ಣೆ ಹಾಗೂ ಎಕ್ಸ್ಟ್ರಾ ರೋಸ್ಟ್ ಮಾಡಿ ತಗೊಂಡ್ಬಂದಿದೀವಿ. ಮೇಲ್ಗಡೆ ಗಟ್ಟಿ ಚಟ್ನಿ ಹಾಕೊಟ್ಟಿದ್ದಾರೆ. ನೋಡಕ್ಕಂತೂ ದೋಸೆ ಸೂಪರ್ ಆಗಿದೆ, ಬನ್ನಿ ಟ್ರೈ ಮಾಡೋಣ. ದೋಸೆ ಟೆಕ್ಸ್ಚರ್ ವೈಸ್ ನೋಡಿದ್ರೆ ಅಂತೂ ಫ್ಲಫಿ ಆಗಿ ಬಹಳನೇ ಸಾಫ್ಟ್ ಆಗಿತ್ತು. ಇನ್ನು ಚಟ್ನಿ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ರೆ ಅಂತೂ ದೋಸೆ ಚೆನ್ನಾಗಿ ರೋಸ್ಟ್ ಆಗಿರೋದ್ರಿಂದ ಈರುಳ್ಳಿ ಕ್ಯಾರಮಲೈಸ್ ಆಗಿ ತಿನ್ನಕ್ಕಂತೂ ಸಕ್ಕದಾಗಿತ್ತು. ಅದ್ರ ಜೊತೆಗೆ ಒಗ್ಗರಣೆಲ್ಲ ಹಾಕಿದ್ರು ಕುಟುಂಬ ಅಂತ ಸಿಗ್ತಾ ಇತ್ತು. ಬಹಳನೇ ಅದ್ಭುತವಾಗಿತ್ತು. ನೋಡಿದ್ರಲ್ಲ, ವಿಲ್ಸನ್ ಗಾರ್ಡನ್ ಟಿಫನ್ಸ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಆನಿಯನ್ ರೋಸ್ಟ್ ನ ತೋರಿಸ್ಕೊಟ್ಟೆ. ಖಂಡಿತ ಬಂದು ಟ್ರೈ ಮಾಡಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿತಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ತರ ಇನ್ನೊಂದು ಫುಡ್ ಟೂರಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ.